ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀರಾ ಬಿಜೆಪಿಯಿಂದ? ಸರ್, ನಾನು ಈಗಾಗಲೇ 30 ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಚುನಾವಣಾ ರಾಜಕಾರಣದಿಂದ ದೂರ ಇರಬೇಕು ಅಂತ ನಿಶ್ಚಯ ಮಾಡಿದೆ. ಇವತ್ತು ನನ್ನ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಅಧಿಕಾರ ಶಾಶ್ವತ ಅನ್ನುವಂಥ ಮೆಂಟಾಲಿಟಿಯಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಯಾರ ಹಿಂದೆ ಹೋಗಿ ಬೆಣ್ಣೆ ಹಾಕಿ ನಾನು ರಾಜಕಾರಣ ಮಾಡಿಲ್ಲ. ಸರ್, ಫೈನಲ್ ಕ್ವೆಶನ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀರಾ ಬಿಜೆಪಿಯಿಂದ? ಸರ್, ನಾನು ಈಗಾಗಲೇ 30 ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಸಾಧಾರಣ ಎಲ್ಲ ಸ್ಥಾನಗಳನ್ನು ಎಕ್ಸೆಪ್ಟ್ ಕೇಂದ್ರದಲ್ಲಿ ಪ್ರಧಾನಮಂತ್ರಿ, ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ, ಇದನ್ನೆರಡು ಬಿಟ್ಟು ಬಾಕಿ ಎಲ್ಲವೂ ಕೂಡ ನನ್ನ ಪಾರ್ಟಿ ನನಗೆ ಕೊಟ್ಟಿದೆ. ನಾನೊಬ್ಬ ಸಂತೃಪ್ತ ರಾಜಕಾರಣಿ. ಇವತ್ತು 40 ವರ್ಷಕ್ಕಿಂತ ಕೆಳಗಿನವರು 60% ಜನ ಈ ದೇಶದಲ್ಲಿದ್ದಾರೆ. ಹೊಸ ಬ್ಲಡ್ಡಿಗೆ ಅನುಗುಣವಾದಂಥ ರಾಜಕಾರಣದ ವ್ಯವಸ್ಥೆಗಳು ನಡಿಬೇಕು. ಆದ ಕಾರಣ ಇದೆಲ್ಲವೂ ಕೂಡ ನಡಿಬೇಕು ಅಂತಾದರೆ ಒಂದು ಹೊಸತನಗಳು ಎಲ್ಲ ಕಡೆ ಬರಬೇಕು. ಸಾಯುವವರೆಗೆ ಒಬ್ಬ MLA ಆದರೆ ಮತ್ತೆ ಅವನೇ ಸುದೀರ್ಘ 40-50 ವರ್ಷ, ಇದೆಲ್ಲ ಹಿಂದಿನ ಕಾಲಘಟ್ಟಕ್ಕೆ ಆಗ್ತಿತ್ತು. ಬದಲಾದಂಥ ಕಾಲಘಟ್ಟದಲ್ಲಿ ಇದು ಬದಲಾಗಬೇಕು ಅಂತ ಹೇಳುವಂಥ ನನ್ನ ಅಪೇಕ್ಷೆಯ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಚುನಾವಣಾ ರಾಜಕಾರಣದಿಂದ ದೂರ ಇರಬೇಕು ಅಂತ ನಿಶ್ಚಯ ಮಾಡಿದೆ. ಇವತ್ತು ನನ್ನ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಕರೆಕ್ಟ್. ನಮ್ಮ ಪಾರ್ಟಿ ಕೇಂದ್ರಕ್ಕೆ ಇವತ್ತು ಮೋದಿಯವರನ್ನ ಪ್ರಧಾನಮಂತ್ರಿ ಶತಾಯಗತಾಯ ಮಾಡಬೇಕಾದಂಥ ವ್ಯವಸ್ಥೆಗಳು ಆಗಬೇಕಾಗಿದೆ. ಇಂಥ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪಾರ್ಟಿಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಪಕ್ಷದ ಎಲ್ಲ ಪ್ರಮುಖರು ಒತ್ತಡ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಯಾವುದೇ ತೀರ್ಮಾನಗಳನ್ನು ತಗೊಂಡಿಲ್ಲ, ತಿರುಗಿ ಬರುವಂಥ ತೀರ್ಮಾನಗಳನ್ನು ತಗೊಂಡಿಲ್ಲ. ನಾನೊಂದು ಪಕ್ಷದಿಂದ ರಾಜಕಾರಣದಿಂದ ದೂರ ಇರಬೇಕು ಅಂತ ಹೇಳುವಂಥದ್ದೇನು ಒತ್ತಡಗಳು ನಡೀತಾನೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಹೌದು, ಪಕ್ಷಕ್ಕೆ ಅನಿವಾರ್ಯ, ಪಕ್ಷಕ್ಕೆ ಬೇಕೇ ಬೇಕು. ನೀನು ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಆ ಸಂದರ್ಭದಲ್ಲಿ ತಗೊಳ್ಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೀನಿ. ನನ್ನ ಕೆಲಸ ಕಾರ್ಯ ಅದು ನಾನು ಮಂತ್ರಿ ಆಗಿದ್ದಾಗ, MP ಆಗಿದ್ದಾಗ, ಅಥವಾ ನಾಳೆ MP ಆಗದೇ ಇದ್ದಾಗ ಕೂಡ ಅದು ನಿರಂತರವಾಗಿ ಜನಸೇವೆ ನಡೀತಾನೆ ಇರ್ತದೆ. ನನಗೆ ವಿಶ್ವಾಸ ಇದೆ, ದಿನಕ್ಕೊಂದು 50 ಜನರಿಗೆ ನನಗೇನು ಕೊರತೆ ಆಗಲಿಕ್ಕಿಲ್ಲ. ಮತ್ತು ಅವರ ಸಮಸ್ಯೆಗಳನ್ನು ನನಗೆ ಎಲ್ಲ ಅಧಿಕಾರಿಗಳು ನನ್ನಲ್ಲಿ ಪ್ರೀತಿ ವಿಶ್ವಾಸದಿಂದಿದ್ದಾರೆ. ನಾನು ಯಾವುದೇ ಮಂತ್ರಿಗಳಿಗೆ ಫೋನ್ ಮಾಡಬೇಕಾಗಿಲ್ಲ. ನಾನು ಆ ಅಧಿಕಾರಿಗೆ ಫೋನ್ ಮಾಡಿದರೆ ಆ ಅಧಿಕಾರಿ ಸದಾನಂದ ಗೌಡ್ರೆ ಹೌದಾ ಏನೋ ಆಗ್ತದೆ ಅಂದರೆ ಆಗ್ತದೆ, ಇಲ್ಲ ಇದ್ದರೆ ಈ ಒಂದು ವಾಸ್ತವಿಕತೆಯನ್ನು ನಾನು ಇಟ್ಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆಮೇಲೆ ಎಲ್ಲ ಪಕ್ಷದ ಎಲ್ಲವನ್ನು ತಗೊಂಡು ನಾನು ಮಾಡುವಂಥದ್ದನ್ನು ಮಾಡ್ತೀನಿ. ಓಕೆ ಸರ್, ಯಾರೇ ಆಗಲಿ ಜನನಾಯಕರಾದವರು ಅಥವಾ ಪೊಲಿಟಿಕಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅಭಿಲಾಷೆ ಇರುವಂಥವ್ರು ಏನು ಮಾಡ್ತಾರೆ, ಒಂದು ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಟ್ರಾಂಗ್ ಮಾಡ್ಕೋತಾರೆ ಅಥವಾ ಕೇಂದ್ರದಲ್ಲಿ ಅಸ್ತಿತ್ವವನ್ನು ಸ್ಟ್ರಾಂಗ್ ಮಾಡ್ಕೋತಾರೆ. ಅಧಿಕಾರ ಶಾಶ್ವತ ಅನ್ನುವಂಥ ಮೆಂಟಾಲಿಟಿಯಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಬಟ್ ನೀವು ಯಾಕೊಂಚೂರು ಲೂಸ್ ಬಿಟ್ರಿ ಅಂತ ಅನಿಸ್ತಿಲ್ವಾ? ಸರ್, ನನಗೆ ಆ ಅಭ್ಯಾಸಗಳಿಲ್ಲ ಸರ್. ನಾನು ಯಾರೇ ಆಗಲಿ ಯಾರ ಹಿಂದೆ ಹೋಗಿ ಬೆಣ್ಣೆ ಹಾಕಿ ನಾನು ರಾಜಕಾರಣ ಮಾಡಿಲ್ಲ. ನಾನು ಅಧ್ಯಕ್ಷ ಆದಾಗ ಪಕ್ಷದ ಕಾರ್ಯಕರ್ತರಿಗೆ, ನನ್ನ ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಗೆ ಅವರು ಏನಾದ್ರು ಹೆಚ್ಚು ಕಡಿಮೆ ಆದರೆ ಬೆಣ್ಣೆ ಹಾಕ್ತಿದ್ದೆ. ಆದರೆ ನಾನು ಸ್ವಯಂ ಆಗಿ ನನ್ನ ಅಧಿಕಾರಕ್ಕೋಸ್ಕರ ಮತ್ತೊಂದು ನಾನು ಯಾರ ಹಿಂದೆ ತೆಗೆದು ಫೋಟೋ ತೆಗೆಸ್ಕೊಂಡು ನಿಲ್ಲುವಂಥದ್ದಿಲ್ಲ. ಮೋದಿಯವರ ಜೊತೆ ಆಗಲಿ, ಮೋದಿಯವರು ಕರೆದ್ರೆ ಹೋಗ್ತೀನಿ. ನನ್ನ ಪಾರ್ಟಿಯ ಅದರ ಕೆಲಸ ಇದ್ದರೆ, ಯಾವುದು ಡಿಪಾರ್ಟ್ಮೆಂಟ್ ಕೆಲಸ ಇದ್ದರೆ ಅವರಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತಿದ್ದೆ. ಸುಮ್ಮನೆ ಅವರ ಹಿಂದೆ ಹೋಗಿ ನಿಂತ್ಕೊಳ್ಳುವಂಥ ಈ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಯಾರ ಅದರಿಂದ ಕೆಳಗಿನವರಂತೂ ಯಾರನ್ನೂ ಮಾಡಿಲ್ಲ. ಮೋದಿಯವರು ಹೇಳಿದ ಮೇಲೆ ಬೇರೆ ಯಾರ ಹಿಂದೆಯೂ ನಾನು ಹಿಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಈ ಒಂದು ರೀತಿ ಅಂಗಲಾಚಿ ಬೇಡುವಂಥದ್ದು ರಾಜಕೀಯದಲ್ಲಿ ಯಾವತ್ತೂ ಮಾಡಿಲ್ಲ. ಅದಾಗಿ ಬಂದರೆ ಅದಾಗಿ ನಾನು MLA ಸೀಟಿಂದ ಹಿಡಿದು ಕೇಂದ್ರದ ಮಂತ್ರಿವರೆಗೆ, ಪಕ್ಷದ ಅಧ್ಯಕ್ಷನಿಂದ ಹಿಡಿದು ಮುಖ್ಯಮಂತ್ರಿಯವರೆಗೆ ನಾನು ಯಾವುದು ಕೇಳಿ ಪಡೆದದ್ದಲ್ಲ. ಕರೆಕ್ಟ್. ಯಾವುದು ಇವತ್ತು ಕೂಡ ನಾನು ಯಾರಲ್ಲಿ ಯಾವುದನ್ನು ಕೇಳುವಂಥ ಇಚ್ಛೆ ವ್ಯಕ್ತಪಡಿಸ್ತಾ ಇಲ್ಲ. ಇದು ನನ್ನದು. ಮೂರನೇದಾಗಿ ಸ್ವಂತಿಕೆ, ಸ್ವಾಭಿಮಾನಕ್ಕೆ ನಾನು ಯಾವತ್ತೂ ಇದು ಮಾಡಿಲ್ಲ. ನನಗೆ ಏನೇ ಆದರೂ ಕೂಡ ನಾನು ನಾನಾಗಿಯೇ ಇದ್ದೇನೆ, ನಾನು ಇನ್ನೊಬ್ಬನಾಗಿಲ್ಲ. ಕರೆಕ್ಟ್. ಸದಾನಂದ ಗೌಡರು ಹಂಗಿರಬೇಕು, ಸದಾನಂದ ಗೌಡರು ಮೋದಿ ಹಂಗಿರಬೇಕು, ಸದಾನಂದ ಗೌಡರು ಇವರ ಹಂಗಿರಬೇಕು, ಇಲ್ಲ, ಸದಾನಂದ ಗೌಡರಾಗಿರಬೇಕು. ಇದು ನನ್ನ ನಿಶ್ಚಯವಾದಂಥ ಮಾತು. ಹೌದು. ಈ ದೃಷ್ಟಿಕೋನದಿಂದ ನಾನು ನಡ್ಕೊಂಡು ಹೋಗಿದ್ದೇನೆ. ಇವತ್ತು ಯಾರಾದರೂ ಅವನು ಅಲ್ಲಿ ಇಲ್ಲಿ
ನೋಡಿ ಇವತ್ತು ತುಂಬ ರಾಜಕಾರಣಿಗಳು ನಮ್ಮ ದೊಡ್ಡ ಲೀಡರ್ಗಳು ಬಂದ ಕೂಡಲೇ ಅವರ ಹಿಂದೆ ನುಗ್ಗಿ ನೂಕಲ್ ಮಾಡಿ ಒಂದು ಫೋಟೋ ತೆಗೆಸಿ ಆ ಫೋಟೋವನ್ನು ಪೇಪರ್ಲಿ ಹಾಕಿ ಮೀಡಿಯಾಕ್ಕೆ ಒಂದು ಕೊಟ್ಟು ಮೀಡಿಯಾದವರಿಗೆ ಏನೋ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ವ್ಯವಸ್ಥೆಗಳನ್ನು ಮಾಡುವಂಥವ್ರು ತುಂಬ ಜನ ಇದ್ದಾರೆ. ನಾನು ಇವತ್ತಿನವರೆಗೆ ಫೋಟೋಕ್ಕಾಗಿ, ಇವತ್ತಿನವರೆಗೆ ಮೀಡಿಯಾಕ್ಕಾಗಿ, ಇವತ್ತಿನವರೆಗೆ ಯಾವುದೇ ಪ್ರಚಾರಕ್ಕೋಸ್ಕರ ನಾನು ಮಾಡಿಲ್ಲ. ನಾನು ಅದನ್ನು ಅಪೇಕ್ಷೆನೂ ಪಡಲ್ಲ. ಆದರೆ ಇವತ್ತು ಕಾಲ ಬದಲಾಗಿದೆ. ನೀವು ಹೇಳಿದ ರೀತಿಯಲ್ಲಿ ನೀವು ಒಂದು ಸಣ್ಣ ಟಾಯ್ಲೆಟ್ ಕಟ್ಟಿದ್ರೆ ಅದನ್ನು 10 ಸರಿ ನಾನು ಅಲ್ಲಿ ಒಂದು ಟಾಯ್ಲೆಟ್ ಕಟ್ಟಿದ್ದೀನಿ ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ರಾಜಕಾರಣಿಗಳು ಇವತ್ತಿರುವಂಥದ್ದು. ದುಡ್ಡಿಲ್ಲದೆ ಬೀದಿಗೆ ಬರೋದೇ ಇಲ್ಲ. ಅವನ ಒಂದು MLA ಆದರೆ ಸಾಕು, ಪಂಚಾಯತ್ ಮೆಂಬರ್ ಆದರೆ ಸಾಕು, ಅವನ ಸುತ್ತ ಒಂದು 4 ಜನ ಅವನ ಚೇಲಾಗಳು, ಏಜೆಂಟ್ಗಳಿದೆ. ಏಜೆಂಟ್ಗಳಿಲ್ಲದ ಮಂತ್ರಿಗಳೇ ಇಲ್ಲದಂಥ ರಾಜಕಾರಣ ಬಂದುಬಿಟ್ಟಿದೆ ಇವತ್ತು. ಕರೆಕ್ಟ್ ಸರ್. ನಾನು ಇವತ್ತು ಕೂಡ ನನ್ನ 30 ವರ್ಷದ ರಾಜಕಾರಣ ನೀವು ನೋಡಿ, ಯಾವುದೇ ಮದುವೆ, ಯಾವುದೇ ಪಕ್ಷ, ಯಾವುದೇ ಸಮಾರಂಭಕ್ಕೆ ನಾನು ಒಬ್ಬನೇ ಹೋಗೋದು. ನನ್ನೊಟ್ಟಿಗೆ ಒಂದು ತಂಡ ಅಂತ ಯಾವುದಿಲ್ಲ, ಗುಂಪು ಅಂತ ಯಾವುದಿಲ್ಲ. ಚಕ್ರವ್ಯೂಹದ ಆ ಮಧ್ಯದಲ್ಲಿ ನಾನು ಇರುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ನಾನಾಗಿಯೇ ಇದ್ದೇನೆ. ಇವತ್ತು ಎಲ್ಲ ಮಂತ್ರಿಗಳಿಗೆ ಅವರದೊಂದು ಟೀಮ್ ಇರ್ತದೆ, ಅವರ ಮುಖಾಂತರ ಅಲ್ಲಿಗೆ ಪ್ರವೇಶ ಆಗಬೇಕು. ಇಲ್ಲದ್ರೆ ಪ್ರವೇಶ ಆಗುವಂಥ ಪರಿಸ್ಥಿತಿ ಇಲ್ಲದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಮೇಲಿಂದ ಹಿಡಿದು ಎಲ್ಲ ಪಾರ್ಟಿಗಳಲ್ಲಿ ಇದು ಬಂದ್ಬಿಟ್ಟಿದೆ. ಕರೆಕ್ಟ್. ಇದರಿಂದ ಹೊರತುಪಡಿಸಿದಂಥ ಒಂದು ರಾಜನೀತಿಯನ್ನು ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ಮಾಡಿದ್ದೇನೆ. ಆದರೆ ಅದಕ್ಕೆ ನೀವು ಹೇಳಿದ ರೀತಿಯಲ್ಲಿ ಪ್ರಚಾರ ಇಲ್ಲ. ಕರೆಕ್ಟ್, ಹೌದು ಸರ್. ಅದಕ್ಕೆ ಪ್ರಚಾರ ಇಲ್ಲ. ನಾನು ಪ್ರಚಾರ ಅಪೇಕ್ಷೆನೂ ಪಟ್ಟಲಿಲ್ಲ. ನೋಡಿ, ಕಣ್ಣು ಆಪರೇಷನ್ ಮಾಡಿದ್ದೇನೆ, ನಿನ್ನೆ ಮೊನ್ನೆ ಮಾಡಿರೋದು. ನಾನು ಆಪರೇಷನ್ ಮಾಡಿ ಅರ್ಧ ದಿನ ಮಾತ್ರ ನಾನು ಕೂತಿದ್ದೇನೆ. ಜನ ಬಂದು ಇಲ್ಲಿ ನೋಡಿದಾಗ ಯಾರನ್ನು ನಾನು ಕಾಯಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನನ್ನ ಮಗ ತೀರ್ಕೊಂಡು 12ನೇ ದಿನ ನನ್ನ ಪಕ್ಷದ ಕಾರ್ಯಾಲಯದಲ್ಲಿ ಕಾರ್ಯಕರ್ತರನ್ನು ಮತ್ತು ನನ್ನ ಸಾರ್ವಜನಿಕ ಸಭೆಗಳಿಗೆ ಹೋಗಿದ್ದೀನಿ. ಆದ ಕಾರಣ ನನ್ನ ನಡೆ ನನಗೆ ಇದನ್ನೆಲ್ಲ ನಾನು ಯಾರಲ್ಲಿ ಹೇಳಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ, ಮಾಡುವ ಅಗತ್ಯವೂ ಇಲ್ಲ ನನಗೆ. ಅದರ ಸರ್ಟಿಫಿಕೇಟ್, ನಾನು ಇನ್ನೊಬ್ಬನ ಸರ್ಟಿಫಿಕೇಟ್ ಸದಾನಂದಗೌಡ ಕೆಟ್ಟವ ಅಂತ ಹೇಳಿದರೆ ಹೌದಾ, ಓಕೆ, ಪರವಾಗಿಲ್ಲ, ದೇವರು 2 ಕಿವಿ ಕೊಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಷಡ್ಯಂತ್ರಗಳು ತುಂಬ ನಡೀತು ಸರ್. 3 ಬಾರಿ ಪ್ರಯತ್ನಗಳು ಎಲ್ಲ ಕಡೆಗಳಲ್ಲಿ ನಡೀತು. ಆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಹೌದು. ಸಣ್ಣ ಪುಟ್ಟ ಅಪಹಾಸ್ಯಕ್ಕೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳು ನಡೀತು. ಆದರೆ ನಾನು ನಡೆದಂಥ ದಾರಿ ಸರಿ ಇದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆ ವಿಶ್ವಾಸವೇ ನನ್ನನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಸರ್, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ, ಕೇಂದ್ರದ ಮಂತ್ರಿಯಾಗಿ 30 ವರ್ಷದಲ್ಲಿ 24 ವರ್ಷಗಳ ಕಾಲ ನಾನು ಬಾಡಿಗೆ ಮನೆಯಲ್ಲಿದ್ದೆ. ಸ್ವಂತ ಮನೆ ಇರಲಿಲ್ಲ ನನಗೆ. ಇವತ್ತು ಕೂಡ ಇದು ಸ್ವಂತ ಮನೆ ಇಲ್ಲ, ನನ್ನ ಮಗನ ಮನೆಯಲ್ಲಿ ನಾನು ಇದ್ದೀನಿ. ಇದಕ್ಕೆ ಈಗಲೂ ಅವನು ಕಂತು ಕಟ್ಟುವಂಥ ಕೆಲಸ ಮಾಡ್ತಾನೆ. ಒಬ್ಬ ಪಂಚಾಯತ್ ಮೆಂಬರ್ ಆದರೆ 6 ತಿಂಗಳಲ್ಲಿ ಒಂದು ಮನೆ ಕಟ್ತಾನೆ ಇವತ್ತು. ಬ್ಯಾಂಗ್ಳೂರಿನಲ್ಲಿ MLA MP ಗಳು ಅವರ ಹೇಗೆ ವ್ಯವಸ್ಥೆ ಇದೆ ಅಂತ ನಿಮಗೆ ಸಾರ್ವಜನಿಕವಾಗಿ ಗೊತ್ತಿದೆ. ಆ ರೀತಿಯ ಗೌರವಗಳನ್ನು, ಆ ರೀತಿಯ ವ್ಯವಸ್ಥೆಗಳನ್ನು ನಾನು ಯಾವತ್ತೂ ಮಾಡಿಲ್ಲ. ನಾನು ಚುನಾವಣೆಯಿಂದ ಸ್ಪರ್ಧೆ ಮಾಡುವಂಥದ್ದು ಬೇಡ ಅಂತ ಹೇಳುವಂಥದ್ದಕ್ಕೆ ಬೇರೆ ಕಾರಣ ಕೂಡ ಇದೆ. ಕರೆಕ್ಟ್. ಇವತ್ತಿನ ಚುನಾವಣೆ ನಡೆಸುವಂಥ ಶಕ್ತಿ ನನ್ನಲ್ಲಿಲ್ಲ. ಆದ ಕಾರಣ ಅಲ್ಲಿ ಹೋಗಿ ಅಲ್ಲಿ ನಾನು ಯಾಕೆ ಒಂದು ಸಣ್ಣವನಾಗಬೇಕು, ಅದರ ಬದಲು ಈಗಿದ್ದಂಥ ಗೌರವವನ್ನು ಉಳಿಸಿಕೊಂಡು ಮುಂದೆ ಹೋಗುವ ಅಂತ ಹೇಳುವಂಥ ಭಾವನೆಯಲ್ಲಿ ಇದ್ದೀನಿ. ಓಕೆ ಸರ್, ಈ JDS ಜೊತೆಗಿನ ಮೈತ್ರಿ ವಿಚಾರವನ್ನು ಕನ್ವೆ ಮಾಡಿದಾರಾ ಈಗ ನೀವು ಸ್ಯಾಟಿಸ್ಫೈಡ್ ಆದ್ರಿಂದ? ಸರ್, ನನ್ನ NDA ನನ್ನ ರಾಷ್ಟ್ರೀಯ ಅಧ್ಯಕ್ಷರುಗಳು, ರಾಷ್ಟ್ರೀಯ ನಾಯಕರು ತಗೊಳ್ಳಂತ ಎಲ್ಲ ತೀರ್ಮಾನಕ್ಕೆ ನಾನು ಬದ್ಧ. ಕೆಳಗಿನ ನಾನು ಹೇಳಿದ್ದೇನು, ನಮ್ಮನ್ನು ಅವರನ್ನು ಕೂತ್ಕೊಳಿಸಿ ಮೊನ್ನೆವರೆಗೆ ಕತ್ತಿ ಗುರಾಣಿ ಹಿಡ್ಕೊಂಡಿದ್ದವರನ್ನ ಈಗ ತಬ್ಬಿಕೊಳ್ಳಿ ಅಂತ ಹೇಳಿದರೆ ಅಷ್ಟು ಸುಲಭ ಆಗೋದಿಲ್ಲ. ಕರೆಕ್ಟ್. ನನ್ನ ಕ್ಷೇತ್ರದಲ್ಲಿ ಒಂದು JDS MLA ಸೋಲಿಸಿದ್ದೆ ದಾಸರಹಳ್ಳಿಯಲ್ಲಿ. ಎಷ್ಟು ಕಷ್ಟಪಟ್ಟಿದ್ದೇವೆ, ಏನೆಲ್ಲ ಮಾಡಿದ್ದೇವೆ ಅವರಿಗೆ. ನಮಗೆ ನಿಮ್ಮ ಯಶವಂತಪುರದಲ್ಲಿ 1,20,000-30,000 ವೋಟ್ ಅವರು ತಗೊಂಡ್ರು. ಅವರನ್ನ ವಿರುದ್ಧ ನಾವು ಎಲ್ಲೋ ಕಷ್ಟ ಆಗುತ್ತೆ ಅಂತ ಹೇಳುವಂತ ಈ ಸತಿ ಜವರಾಯಿಗೌಡರು ಗೆದ್ದೆ ಬಿಟ್ರು ಆ ರೀತಿಯ ಇದ್ದಲ್ಲಿ ನಾವು ಫೈಟ್ ಮಾಡಿದ್ದೀವಿ. ಈಗ ನೀವು ಒಟ್ಟಿಗೆ ಹೋಗಿ ಅಂತ ಹೇಳಿದಾಗ ಕೇಂದ್ರದವರು ನಮ್ಮನ್ನು ಕೂತ್ಕೊಳಿಸಿ ಕಳೆದದೆಲ್ಲ ಮುಗೀತು, NDAಗೆ ಜಾಸ್ತಿ ಸೀಟು ಬರಬೇಕು, ಮೋದಿ ಅವರಿಗೆ ಇನ್ನೂ ಹೆಚ್ಚು ಬೆಂಬಲ ಬೇಕು, ನೀವೆಲ್ಲ ಒಟ್ಟಾಗಬೇಕು ಅಂತ ಹೇಳಿದ್ರೆ ನಾವು ಆಗ್ತೀವಿ. ಇದೇ ನನ್ನ ಕಂಪ್ಲೇಂಟ್. ಓಕೆ, ಅವರ ತೀರ್ಮಾನಕ್ಕೆ ಕಂಪ್ಲೇಂಟ್ ಅಲ್ಲ. ಹೌದು. ಈಗ ಸರ್, ಅಬ್ಕಿ ಬಾರ್ 400 ಪಾರ್ ಅಂತ ಇದೆ, ಹೇಗೆ ಆಗುತ್ತಾ? 100%. ಓಕೆ, ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು ಸರ್ ಲೋಕಸಭಾ ಸ್ಥಾನಗಳು? ಸರ್, ನಾವೀಗ ಸರಿಯಾಗಿ ಒಗ್ಗಟ್ಟಿಂದ ಒಟ್ಟಾಗಿ ಕೆಲಸ ಮಾಡಿದರೆ ಕ್ಲೀನ್ ಸ್ವೀಪ್ ಮಾಡಲಿಕ್ಕೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳುವಂಥ ನನ್ನ ವೈಯಕ್ತಿಕ ಅಂತ ಅಭಿಪ್ರಾಯ. ಒಂದಷ್ಟು ಅಸೆಸ್ಮೆಂಟ್ಗಳನ್ನು ಮಾಡಿ ನಾವು ಒಟ್ಟಾಗಬೇಕು. BJPಗೆ ಒಂದು ದೊಡ್ಡ ಶಾಪ ಯಾಕೆ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಜನನು ಮೊನ್ನೆ ತೀರ್ಮಾನ ಕೊಟ್ಟ ಮೇಲೆ ಅದನ್ನು ನಾವು ಸರಿ ಮಾಡಿಗಳು.
ಡಿವೈಡೆಡ್ ಬಿ ಜೆ ಪಿಗೆ ನಾವು ಓಟ್ ಕೊಡಲ್ಲ ಅಂತ ಜನ ತೀರ್ಮಾನ ಮಾಡಿದರು. ಯುನೈಟೆಡ್ ಬಿ ಜೆ ಪಿ ಬಂದರೆ ಮತ್ತೆ ಜನ ಓಟ್ ಮಾಡ್ತಾರೆ. ಕರೆಕ್ಟ್. ಇದು ಒಂದು. ಸಿಕ್ಕಾಬಟ್ಟೆ ನಾಲಿಗೆ ಹರಿಬಿಟ್ಟು ಇನ್ನೊಬ್ಬನ ಮೇಲೆ ಮಾಡುವುದರಿಂದ ಸಮಾಜದಲ್ಲಿ ತೊಂದರೆ ಆಗುತ್ತೆ. ಅಂಥವರು ಬಿ ಜೆ ಪಿಯಲ್ಲಿ ಇರಬಾರ್ದು. ಬಿ ಜೆ ಪಿ ಸ್ವಲ್ಪ ಇದಿರಬೇಕು. ಮೂರನೇದಾಗಿ ಬಿ ಜೆ ಪಿಯಲ್ಲಿ ಸ್ವಲ್ಪ ಸ್ವಚ್ಛ ರಾಜಕಾರಣ ಬರಬೇಕಿನ್ನು. ಸ್ವಚ್ಛ ರಾಜಕಾರಣ ಬರಬೇಕು, ಬರಲಿಲ್ಲ ಇಷ್ಟ ತನಕ. ಅದು ಇನ್ನೂ ಕೂಡ ಸ್ವಲ್ಪ ಸ್ವಚ್ಛ ರಾಜಕಾರಣ ಇದ್ದರೆ ಜನ 28ಕ್ಕೆ 28 ಬಿ ಜೆ ಪಿ, ಜೆ ಡಿ ಎಸ್ ಇಲ್ಲದಿದ್ದರೂ 28ಕ್ಕೆ 28 ಬಿ ಜೆ ಪಿ, ಜೆ ಡಿ ಎಸ್ ಬಂದ ಕಾರಣ 100ಕ್ಕೆ 100 ಬಿ ಜೆ ಪಿ. ಓಕೆ, ವೆಲ್, ತುಂಬ ಅದ್ಭುತವಾಗಿ ಉತ್ತರ ಕೊಟ್ರಿ ಸರ್. ನಿಮ್ಮಂಥ ಮೌಲ್ಯ ಇರುವಂಥ ರಾಜಕಾರಣಿಗಳು ಆ ಒಂದು ಲೆಗಸಿ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾನ್ಯ ಸದಾನಂದ ಗೌಡರ ಮಾತುಗಳು. ಅದೇನೇ ಇದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಗು ನಗುತ್ತಲೇ ಉತ್ತರವನ್ನು ಕೊಟ್ಟರು. ನೋಡಿ, ಅವರನ್ನು ಟ್ರಿಗರ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಿದರೂ ಕೂಡ ಆ ಒಂದು ಪೇಷನ್ಸ್ನ ಕಳ್ಕೊಂಡಿದ್ದು ಕ್ಯಾಮ್ರಾ ಮುಂದೆ ಯಾವತ್ತೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಈ ಥರದ ಮೌಲ್ಯ ಇರುವಂಥ ರಾಜಕಾರಣಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.